15ರಂದು ನಾವೆಲ್ಲರೂ ಆಚರಿಸ್ತೀವಿ. 80ನೇ ವರ್ಷದ ಸ್ವತಂತ್ರ ದಿನಾಚರಣೆಗೆ ಶುಭಾಶಯಗಳು. ಆಚಾರವೇ ಬೇರೆ, ವಿಚಾರವೇ ಬೇರೆ. ಶಿವಮೊಗ್ಗ ಜಿಲ್ಲಾ ಗೃಹ ರಕ್ಷಕ ದಳದ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇರುವ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಯ ಆವರಣದಲ್ಲಿ ಆಗಸ್ಟ್ 15, 2026 ಶನಿವಾರ ಬೆಳಗ್ಗೆ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಜಿಲ್ಲಾ ಸಮಾದೇಷ್ಟರಾದ ಮಾನ್ಯ ಶ್ರೀ ಡಾಕ್ಟರೇಟ್ ಚೇತನ್ ಎಚ್.ಪಿ. ರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಸಮಾದೇಷ್ಟರು ಮಾನ್ಯ ಹಾಲಪ್ಪ ಎಸ್.ಡಿ., ತರಬೇತಿ ಅಧಿಕಾರಿ ಹರೀಶ್ ಎಸ್. ಪಾಟೀಲ್, ಸೀನಿಯರ್ ಪ್ಲಟೂನ್ ಕಮಾಂಡರ್ ಶಿವಾನಂದ ಜಿಇ, ಎನ್ಸಿಒ ಅಧಿಕಾರಿಗಳಾದ ಶ್ರೀಧರ್ ಮೂರ್ತಿ, ಎನ್.ಬಿ. ಸಿಂಗ್, ಚನ್ನವೀರಪ್ಪ ಗಾಮನಗಟ್ಟಿ, ಮೀನಾಕ್ಷಿ, ಪವಿತ್ರ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿ ವರ್ಗದವರು ಹಾಗೂ ಗೃಹ ರಕ್ಷಕರು ಉಪಸ್ಥಿತರಿದ್ದರು. Red! Attention! Red! Attention! Red! Action salute! God set! Janagana mana adinayaka jaya he Bharata bhagya vidata Punjab Sindhu Gujarat Maratha Dravida Uttara Banga Vindhya Himachala Yamuna Ganga Uttara Jala Vitaranga Sava Shubha Name Jage Sava Shubha Ashish Mage Gahe Tava Jaya Gata Janagana Mangala Dayaka Jaya He Bharata Bhagya Vidata
ಸರಿ. ಈ ದಿನ ಸ್ವದೇಶದವರಕ್ಕೆ ವಿವೇಚಕರ ಸಿಬ್ಬಂದಿಗಳು ಹಾಜರಿದ್ದಾರೆ. Red! Conduct! ಗೃಹರಕ್ಷಕ ದಳ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಜಿಲ್ಲಾ ಸಮಾದೇಶದ ಡಾಕ್ಟರ್ ಚೇತನ್ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮ ಗೃಹರಕ್ಷಕ ದಳದ ಎಲ್ಲ ಗೃಹರಕ್ಷಕ ಸದಸ್ಯರು ಅಧಿಕಾರಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಡೆಪ್ಟಿ ಕಮಾಂಡ್ ಸಾಹೇಬರಾದ ಹಾಲಪ್ಪ ದಾವಣಗೆರೆ ಸರ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಂತರ ನಮ್ಮ ಜಿಲ್ಲೆಯ ಸ್ಟಾಫ್ ಆಫೀಸರ್ ಆದ ಶ್ರೀ ಹರೀಶ್ ಪಾಟೀಲ್ ಸರ್ ಕೂಡ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಕಚೇರಿಯ ಮೇಡಮ್ ಶೈಲಜಾ ಮೇಡಮ್ ಇದ್ದಾರೆ, ಪೂಜಾ ಮೇಡಮ್ ಇದ್ದಾರೆ, ಹಾಗೂ ಮಧು ಸರ್ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಈ ಸಂಸ್ಥೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಇತ್ತೀಚೆಗಷ್ಟೇ ನಿವೃತ್ತರಾದ ನಮ್ಮ ಮಹಿಳಾ ಸದಸ್ಯರಾದ ಪಾರ್ವತಿ ದೇವಿ ಮೇಡಮ್ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಸಮಾದೇಶ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಕಾರ್ಯಕ್ರಮ ನಮ್ಮದೇ ಆದರೂ ಕೂಡ ಎಲ್ಲರೂ ಬಂದಿದ್ದೀರಿ, ಟೈಮಿಗೆ ಸರಿಯಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಸಮಾದೇಶ ಪರವಾಗಿ ನನ್ನ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗ ಸ್ವಾತಂತ್ರ್ಯೋತ್ಸವದ ಕುರಿತು ನಮ್ಮ ಜಿಲ್ಲಾ ಸಮಾದೇಶರು ಅವರ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಸರ್. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರಿಗೂ ತಿಳಿದಿರೋ ಹಾಗೆ ಭಾಳ ವಿಶೇಷವಾದಂತಹ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 15ರಂದು ನಾವೆಲ್ಲರೂ ಆಚರಿಸ್ತೀವಿ. ನಮ್ಮಲ್ಲಿ ಒಂದು ಮಾತಿದೆ, ಆಚಾರವೇ ಬೇರೆ ವಿಚಾರವೇ ಬೇರೆ ಅಂತ. ಇವೆಲ್ಲ ಕೇವಲ ಏನಾಗಿದ್ದಾವೆ, ಆಚಾರಗಳಾಗಿದ್ದಾವೆ, ಅಂದರೆ ಆಚರಣೆಗಳ ಮಾತ್ರ ಆಗಿ ಉಳ್ಕೊಂಡಿದ್ದಾವೆ. ಬಟ್ ಇದರ ವಿಚಾರವನ್ನು ಇದುವರೆಗೂ ಬಹಳಷ್ಟು ಮಂದಿ ಮಾಡ್ತಾನೇ ಇಲ್ಲ. ಹೌದು, ಸ್ವಾತಂತ್ರ್ಯೋತ್ಸವದ ಉದ್ದೇಶವಾದರೂ ಏನು? ಆ ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ಎಷ್ಟು ಲಕ್ಷ ಮಂದಿ ತಮ್ಮ ರಕ್ತವನ್ನು ಹರಿಸಿದ್ದಾರೆ. ಇವತ್ತು ಯಾರಿಗಾದರೂ ಕಷ್ಟ ಅಂದರೆ ನಮಗೆ ಯಾಕೆ ಅನ್ನೋ ಹೋಗುವಂತಹ ಪರಿಸ್ಥಿತಿ ಅಲ್ಲ. ಯಾರು ನೋಡ್ತಿರ್ತೇವೆ, ನಮಗೆ ಯಾಕೆ, ಸುಮ್ಮನೆ ಮತ್ತೊಂದು ರಿಸ್ಕು, ಎಲ್ಲ ಪ್ರತಿಯೊಬ್ಬರ ಮನಸ್ಥಿತಿ ಇದೆ. ಹಾಗಾದರೆ ಅಂದಿನ ಆ ಲಕ್ಷಾಂತರ ಸ್ವಾತಂತ್ರ್ಯ ಯೋಧರು ನಮಗೆ ಯಾಕೆ ಅನ್ನೋ ಮನಸ್ಥಿತಿಯನ್ನು ಹೊಂದಿದ್ರೆ ಇವತ್ತು ಇನ್ನೂ ನಾವು ಗುಲಾಮಗಿರಿಲೇ ಇರಬೇಕಿತ್ತು. ಗುಲಾಮಗಿರಿಯ ಕಲ್ಪನೆ ನಮಗೆ ಬಂದರೆ ಓ ಯಪ್ಪ, ಸ್ವಾತಂತ್ರ್ಯದ ಮೌಲ್ಯ ಗೊತ್ತಾಗ್ತದೆ. ಒಬ್ಬ ಬ್ರಿಟಿಷ್ ಬಂದು ಬಗ್ಗೆ ನಿಂತ್ಕೊಂಡು ನಮ್ಮ ಬೆನ್ನಿನ ಮೇಲೆ ಬೂಟಿಟ್ಟು ಲೇಸ್ ಕಟ್ಕೋತಾನೆ ಅಂದರೆ ಆ ಪರಿಸ್ಥಿತಿ ಇತ್ತಲ್ಲ ದೇಶದಲ್ಲಿ. ಇವತ್ತು ಅದೇ ಪರಿಸ್ಥಿತಿ ಇದ್ದಿದ್ರೆ ನೀವೆಲ್ಲ ಇವತ್ತು ಸಣ್ಣಕ್ಕೆ ಧಕ್ಕೆ ಆದರೂ ಸಹ ನನ್ನ ಹಕ್ಕು, ನನ್ನ ಸ್ವಾತಂತ್ರ್ಯ ಅಂತೇಳಿ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡ್ತೀರಿ ಅಲ್ವಾ? ಹಾಗಾಗಿ ಯಾವುದೇ ವಿಷಯ ಬರಲಿ, ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ, ಈ ಭೂಮಿ ಸಂಬಂಧಪಟ್ಟಿರ್ತಕ್ಕಂತಹ, ಭಾಷೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ವಿಚಾರ ಬರಲಿ, ಧರ್ಮ ಜಾತಿಯನ್ನು ಹೊರತುಪಡಿಸಿ ಯಾವುದೇ ವಿಷಯ ಬಂದರೂ ಇದು ನನ್ನ ದೇಶ, ಇದು ನನ್ನ ಕೆಲಸ, ನನಗೆ ಯಾಕೆ ಅನ್ನುವುದನ್ನು ಈ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಎಂದೇ ಬಿಟ್ಬಿಡೋದ? ಇನ್ನು ಈ ದೇಶಕ್ಕೋಸ್ಕರ ಆ ಸ್ವಾತಂತ್ರ್ಯ ಯೋಧರ ಸ್ಮರಣೆಗೋಸ್ಕರ, ಅವರೆಲ್ಲರ ಆದರ್ಶಕ್ಕೋಸ್ಕರ ಇನ್ನು ಮುಂದೆ
ನಾನು ಸಹ ಅವರ ದಾರಿಯಲ್ಲೇ ಬದುಕ್ತೀನಿ ಅನ್ನುವ ಒಂದು ದೃಢ ಸಂಕಲ್ಪವನ್ನು ಮಾಡ್ತಾ ಸ್ವಲ್ಪ ಈ ಸ್ವಾತಂತ್ರ್ಯೋತ್ಸವದ ವಿಚಾರಗಳನ್ನು ನಾವು ಬಹಳಷ್ಟು ಎಲ್ಲರೂ ರೀಲ್ಸ್ ನೋಡ್ತಿರ್ತೀರಿ, ಯೂಟ್ಯೂಬ್ ನೋಡ್ತಿರ್ತೀರಿ, ಎಷ್ಟು ವಿಷಯಗಳು ತಿಳ್ಕೊಬೋದು. ಬಟ್ ಅದನ್ನು ಬಿಟ್ಟು ಇದೆಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ಎಷ್ಟು ಸಾಧ್ಯವೋ ಅಷ್ಟು ಈ ಸ್ವಾತಂತ್ರ್ಯೋತ್ಸವದ ವಿಚಾರಗಳನ್ನ ತಿಳ್ಕೊಂಡು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಯಾರ್ಯಾರಿಗೆ ಅದ್ರ ಜ್ಞಾನ ಇಲ್ಲ ಎಲ್ಲರಿಗೂ ಆ ವಿಷಯವನ್ನು ಮುಟ್ಟಿಸೋವಂಥ ಕೆಲಸ ನೀವು ಮಾಡಬೇಕು. ಏಕೆಂದರೆ ನಿಮಗೂ ಸಾಮಾನ್ಯ ನಾಗರಿಕರಿಗೂ ಭಾಳ ಡಿಫ್ರೆನ್ಸ್ ಇದೆಯಲ್ಲ. ನೀವು ಪದೇ ಪದೇ ಹೇಳ್ತಿರ್ತೀನಿ ನಾನು, ಮೋಸ್ಟ್ ರೆಸ್ಪಾನ್ಸಿಬಲ್ ಸಿಟಿಸನ್ ನೀವು ಅಂತೇಳಿ. ಅತಿ ಹೆಚ್ಚು ಜವಾಬ್ದಾರಿಯುತ ನಾಗರಿಕರಿಗೂ ನಿಮಗೆ ವ್ಯತ್ಯಾಸ ಏನು ಅಂದರೆ ಅವರಿಗೆ ಜವಾಬ್ದಾರಿ ಇಲ್ಲ, ನಿಮಗೆ ಜವಾಬ್ದಾರಿ ಅಲ್ಲ. ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ, ಬಟ್ ಆದರೆ ಅವರಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಬಟ್ ನೀವಂತೂ ಅತಿ ಹೆಚ್ಚು ಜವಾಬ್ದಾರಿಯುತ ನಾಗರಿಕ ಅನ್ನುವ ಪದನ ಪ್ರತಿಯೊಬ್ಬರು ನೆನ್ಪಿಡ್ಕೋಬೇಕು. ಎಲ್ಲರಿಗಿಂತಲೂ ಜವಾಬ್ದಾರಿ ನಮಗಿದೆ ಈ ಸಮಾಜದಲ್ಲಿ. ಈ ದೇಶವನ್ನು ಉಳಿಸುವಂತಹ, ಬೆಳೆಸುವಂತಹ ಮತ್ತು ಇಲ್ಲಿಯ ರಾಜಕಾರಣಿಗಳು ಏನೆಲ್ಲ ಈ ಜಾತಿ ಧರ್ಮದ ಹೆಸರಲ್ಲಿ ದೇಶವನ್ನು ಹೇಗೆ ಇಬ್ಬಾಗ ಮಾಡ್ತಿದ್ದಾರೆ ಅನ್ನುವುದನ್ನು ಗಮನಿಸ್ತಾ ಈ ದೇಶದ ಭವಿಷ್ಯಕ್ಕೋಸ್ಕರ, ನಮ್ಮೆಲ್ಲರ ಒಗ್ಗಟ್ಟಿಗೋಸ್ಕರ ನಾವು ಬದಲಾಗಲೇಬೇಕು. ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಸ್ವಾತಂತ್ರ್ಯೋತ್ಸವಕ್ಕೆ ಬುನಾದಿಯನ್ನು ಹಾಕಿದಂಥ ಎಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸ್ತಾ, ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರನ್ನು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು, ಮಹಾತ್ಮ ಗಾಂಧಿಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾಕೆ ಬಂದೆ ಅಂದರೆ ಅಲ್ಲಿಂದ ಅಲ್ಲಿವರೆಗೂ ಅಷ್ಟೇ ಮಾತ್ರ ನಾವಲ್ಲಿ ಅಪ್ಪಟ ದೇಶ ಪ್ರೇಮಿಗಳನ್ನ ನೋಡಿದ್ದು, ಇಂದಿರಾ ಗಾಂಧಿಯವರೆಗೂ. ಅನಂತರ ಬರ್ತಕ್ಕಂತಹ ಬಹುತೇಕ ರಾಜಕಾರಣಿಗಳು ದೇಶವನ್ನು ತಮ್ಮ ಸ್ವಾರ್ಥಕ್ಕೋಸ್ಕರನೇ ಬಳಸ್ಕೊಂಡ್ರು ಬಿಟ್ಟರೆ ದೇಶದ ಉದ್ಧಾರಕ್ಕೆ ಬಳಸ್ಕೊಳ್ಳಿಲ್ಲ. ಹಾಗಾಗಿ ಎಲ್ಲ ಸ್ವತಂತ್ರಯವರನ್ನು ಮತ್ತೊಮ್ಮೆ ಸ್ಮರಿಸ್ತಾ ಅವರ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಅಲ್ಲೇ ಹೋಯ್ತು, ಚೇಂಜ್ ಆಯ್ತು ರೀ. ಮರ್ತು ಬಿಟ್ರಲ್ಲ. ಒನ್ಸ್ ಅಗೈನ್ ಕ್ಲಾಪ್ಸ್ ಗೋ. ಧನ್ಯವಾದಗಳು. ಈ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ಈ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ನಮ್ಮ ಸಮಾಜದಷ್ಟಿಗೆ ವಂದನೆ ಸಲ್ಲಿಸ್ತಾ, ನಮ್ಮ ಉಪಸಮಾವೇಶ ಹಾಲಪ್ಪ ಸರ್ ಅವರು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡೋಕ್ಕೆ ಇಲ್ಲ, ಈಗಾಗಲೇ ತಿಳ್ಕೊಂಡಿದ್ದೀವಿ. ಮತ್ತೊಮ್ಮೆ ತಮಗೆಲ್ಲ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಗೆ ಶುಭಾಶಯಗಳು. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿತ್ತು, ಅದೇ ರೀತಿ ಇವತ್ತು ಒಳ್ಳೆ ರೀತಿ ಮಾರ್ಚ್ ಪಾಸ್ಟ್ ಬರಲಿ. ಮುಂದಿನ ದಿನದಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ಬೆಳಗ್ಗೆ ಎದ್ದು ವಾಕ್ ಹೋಗ್ಬೇಕಾದ್ರೆ ಸ್ಕೂಲ್ ಮಕ್ಕಳದ್ದು ಸ್ವತಂತ್ರ ಹೇಗಿತ್ತು ಅಂತ ನೋಡಿದೆ. ಅದು ಸ್ವತಂತ್ರ ಅಂತ ಅನ್ನಿಸ್ಕೊಳ್ಳಲ್ಲ, ಅದೊಂದು ಟೈಪು ಸ್ವೇಚ್ಛಾಚಾರ ಆಗೋಯ್ತು ಇವತ್ತು ರೋಡಲ್ಲಿ ನಾನು ನೋಡಿದ್ದಂಥದ್ದು. ಹಾಗಾಗೋದು ಬೇಡ. ನಮಗೆ ಏನು ಸ್ವತಂತ್ರ ಬಂದಿದೆಯೋ ಆ ಸ್ವತಂತ್ರಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡು ಒಳ್ಳೆ ಬೆಲೆ ಕೊಟ್ಟು ಈ ಸ್ವತಂತ್ರನ ಅನುಭವಿಸೋಣ. ಕೆಡಿಸ್ಕೊಳ್ಳೋದು ಬೇಡ. ಕೆಡಿಸ್ಕೊಳ್ಳೋದು ಯಾಕೆ ಕೆಡಿಸ್ಕೊಳ್ತೀವಿ ಅಂದರೆ ಏನೋ ಮಾಡೋದಕ್ಕೆ ಹೋಗಿ ಮತ್ತೊಂದು ಇದರಲ್ಲಿ ಸಿಗಾಕೊಂಡು ನಮ್ಮ ಸ್ವತಂತ್ರನ ನಾವು ಕಳ್ಕೊಳ್ತೀವಿ. ಹಾಗಾಗೋದು ಬೇಡ. ಸ್ವತಂತ್ರವಾಗಿದ್ದೀವಿ, ಆ ಸ್ವತಂತ್ರನ ನಾವು ಅನುಭವಿಸ್ಕೊಂಡು ಮುಂದಿನ ಜೀವನನ ನೋಡ್ಕೊಂಡು ಹೋಗೋಣ. ಒಳ್ಳೆಯದಾಗಲಿ. ಮಾರ್ಚ್ ಫಸ್ಟು ಇಷ್ಟೊತ್ತು ನಿಂತಿದ್ದೀರಿ, ಅದೇ ಹುರುಪಿಂದ ಅಲ್ಲಿ ಚೆನ್ನಾಗಿ ಬರಲಿ. ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಳೋದು ಬೇಡ. ನಿನ್ನೆ ಮೊನ್ನೆ ಎಲ್ಲ ಹೇಳಿಸ್ಕೊಂಡಿಲ್ಲ, ಇವತ್ತು ಅದೇ ರೀತಿ ಚೆನ್ನಾಗಿ ಒಳ್ಳೆ ರೀತಿ ಮಾರ್ಚ್ ಫಸ್ಟ್ ಬರಲಿ ಅಂತ ಹೇಳ್ತಾ ನಾನು ಮಾತುಕೊಂಡು ಮುಗಿಸ್ತಾ ಇದ್ದೀನಿ. ತಿಳಿಸಿದ ಉಪಸಮಾವೇಶಕ್ಕೆ ಸಲ್ಲಿಸ್ತಾ, ಈ ದಿನದ ವಿಶೇಷವಾಗಿ ನಮಗೆ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ಕೂಡ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ನಮ್ಮ ನಿವೃತ್ತ ಮಹಿಳಾ ಗೃಹಶಿಕ್ಷಕ ಸದಸ್ಯರಾದ ಭಾರತಿ ಮೇಡಮ್ ಅವರು
ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಸಮಾವೇಶ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ನಮ್ಮ ಘಟಕದ ಪರವಾಗಿ ಬೀಳ್ಕೊಡುಗೆ ಸಮಾರಂಭ ಮಾಡಬೇಕಾಯಿತು. ಅದು ಎರಡು ಕಡೆ ಬೇರೆ ಬೇರೆ ಕಡೆ ಆಗಿದ್ದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ಅದನ್ನು ಸಮಾವೇಶದ ಪರವಾಗಿ ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ ಮೇಡಮ್. ಸೀರೆ ಕೆಳಗೆ ಇಡ್ಬೇಕಿದ್ದದನ್ನ ಸೀರೆ ತಾಗುತ್ತೆ. ಆ ಕಡೆ ಸ್ವಲ್ಪ ನೋಡ್ರಿ ಹಿಂಗೆ. ಈಗ ಅವ್ರು ಅಲ್ಲಿಗೆ ಹೋಗ್ಬೇಕಲ್ಲ, ಹೋಗ ಮರ್ಯ ಅಲ್ಲಿ ಹೋಗ. ಅವ್ರಿಗೆ ಫೋಟೋ ಸೆಂಡ್ ಮಾಡು. ಏನು ಹಂಗೆ ಹೇಳ್ಬೇಕು ನೀವು. ಕಂಬ ಕೊಟ್ಟೈತೆ. ಹಿರಿಯ ಸದಸ್ಯರಾದ ಅವರಿಗೆ ಮತ್ತೊಮ್ಮೆ ನಮ್ಮ ಗೃಹ ಕ್ಷೇತ್ರದ ಸದಸ್ಯರೆಲ್ಲರಿಗೂ ಅವರ ಸಲಹೆ ಸಹಕಾರ ಇನ್ನು ಮುಂದೆ ಇರಲಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಟೆನ್ಷನ್ ನೋಡ್ಪು